ಆತ್ಮೀಯ ಸ್ನೇಹಿತ ಮಿತ್ರರೇ, ನಿಮಗೆಲ್ಲ ನಮಸ್ಕಾರ. ಇತ್ತೀಚಿನ ದಿನಮಾನಗಳಲ್ಲಿ ಮನುಷ್ಯನ ನಡುವೆ ಇದ್ದಂತಹ ಸಂಬಂಧಗಳು ದೂರಾಗತೊಡಗಿದೆ. ಅದರ ಜೊತೆಗೆ ಮನುಷ್ಯನ ಜೀವನ ಶೈಲಿಯು ಕೂಡ ಬದಲಾವಣೆಯ ಹಂತವನ್ನು ತಲುಪಿದೆ. ಹಾಗಿದ್ದರೆ ಇದಕ್ಕೆಲ್ಲವೂ ಕೂಡ ಕಾರಣಗಳೇನು? ಅಥವಾ ಹಿಂದೆ ಬದುಕ್ತಾ ಇದ್ದಂತಹ ನಮ್ಮ ಪೂರ್ವಜರು ನೆಮ್ಮದಿಯ ಜೀವನವನ್ನು ಕಾಣಲಿಕ್ಕೆ ಅವರು ಕಂಡುಕೊಂಡಂಥ ಮಾರ್ಗಗಳೇನು? ಅಥವಾ ನಾವು ಎಡವಿದ್ದಲ್ಲಿ ಅಂತಕ್ಕಂಥ ವಿಚಾರಗಳನ್ನು ವಿಮರ್ಶೆ ಮಾಡ್ತಕ್ಕಂಥ ಸಮಯ ಇದು ಅಂತ ಅನ್ಕೋತೀನಿ. ಹಿಂದೆ ಒಂದು 1/4 ಎಕರೆಯೋ, ಅರ್ಧ ಎಕರೆಯೋ, 1 ಎಕರೆಯೋ ಜಮೀನಿದ್ದರೆ ಆ ಕುಟುಂಬದಲ್ಲಿ 3-4 ಜನ ಮಕ್ಕಳು, ತಂದೆ ತಾಯಂದಿರು, ಅಜ್ಜ ಅಜ್ಜಿಯಂದಿರು ಆರಾಮಾಗಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದರು. ಆದರೆ ಸರಿಸುಮಾರು 90ರ ದಶಕದ ನಂತರದಲ್ಲಿ ಹುಟ್ಟಿದಂಥ ಮಕ್ಕಳುಗಳು ಹಳ್ಳಿಯನ್ನು ತೊರೆದು ಜೀವನೋಪಾಯಕ್ಕಾಗಿ ಪೇಟೆ ಪಟ್ಟಣಗಳನ್ನು ಸೇರಿಕೊಳ್ತಕ್ಕಂಥ ವ್ಯವಸ್ಥೆಗಳು ಉಂಟಾಯಿತು. ಆ ಪೇಟೆ ಪಟ್ಟಣವನ್ನು ಸೇರಿದ ನಂತರದಲ್ಲಾದರೂ ಕೂಡ ಆ ಮಕ್ಕಳು ಅಥವಾ ನಮ್ಮ ಮಕ್ಕಳು ನೆಮ್ಮದಿಯಾಗಿ ಇದ್ದಾರಾ ಅಂತ ಕೇಳಿದರೆ ಖಂಡಿತ ಇರೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣದಲ್ಲಿಯೇ ಕಾರ್ಯಕ್ಕೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಇದೆ. ಇದರಿಂದ ಸರಿಯಾದಂಥ ಸಮಯಕ್ಕೆ ಊಟ ತಿಂಡಿಯ ವ್ಯವಸ್ಥೆಗಳು ಸರಿಯಾಗಿ ನಡೀತಾ ಇಲ್ಲ. ವಿಪರೀತವಾದಂಥ ಕೆಲಸದ ಒತ್ತಡಗಳು, ಅದರ ಜೊತೆಗೆ ಬೇಕಾಗಿಯೋ ಬೇಡದೆಯೋ ಇರತಕ್ಕಂಥ ಕೆಲವು ವ್ಯಸನಗಳು, ಇದರ ಪರಿಣಾಮದಿಂದ ಅನೇಕ ಕುಟುಂಬಗಳು ಅಥವಾ ಹಲವರ ಜೀವನ ನಶ್ವರ ಅಂತಕ್ಕಂಥ ವ್ಯವಸ್ಥೆಗಳಿಗೆ ಹೋಗಮಟ್ಟತೊಡಗಿದೆ. ಸರಿಸುಮಾರು 40 ವರ್ಷ ದಾಟಿದಂತಹ ವ್ಯಕ್ತಿಗಳಲ್ಲಿ ಇರತಕ್ಕಂತಹ ಉತ್ಸುಕತೆಗೂ ವರ್ತಮಾನದಲ್ಲಿ ಇರತಕ್ಕಂಥ ಮಕ್ಕಳ ಉತ್ಸುಕತೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಈಗಿನ ಮಕ್ಕಳಿಗೆ ಯಾವುದೇ ಸ್ವಲ್ಪ ರೀತಿಯಂತಹ ಸ್ಟ್ರೆಸ್ಸುಗಳು ಉಂಟಾಯಿತು ಅಂತಾದರೆ, ಒತ್ತಡಗಳು ಉಂಟಾಯಿತು ಅಂತಾದರೆ ಆ ಮಕ್ಕಳು ತಮಗೆ ಜೀವನವೇ ಬೇಡ ಅನ್ನುವಷ್ಟರ ಮಟ್ಟಕ್ಕೆ ಬರತೊಡಗಿದ್ದಾರೆ. ಹಾಗಿದ್ದರೆ ಹಿಂದಿನವರು ನೆಮ್ಮದಿಯ ಬದುಕನ್ನು ಕಾಣಲಿಕ್ಕಾಗಿ ಅವರು ಕಂಡುಕೊಂಡಂಥ ಮಾರ್ಗಗಳು ಯಾವುದು, ನಾವು ಎಲ್ಲಿ ಎಡವಿದ್ದೇವೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿದರೆ ಬಹಳ ಒಳ್ಳೆಯದೇನೋ ಅನ್ನುವಂಥದ್ದು ಇವತ್ತಿನ ವಿಚಾರ. ಹಾಗಿದ್ದರೆ ನಮ್ಮ ಹಿರಿಯರು ಬಹಳ ಮುಖ್ಯವಾಗಿ ಅವರ ಜೀವನದಲ್ಲಿ ನೆಮ್ಮದಿಯನ್ನು ಕಾಣ್ತಾ ಇರತಕ್ಕಂಥದ್ದು ಅವರ ಕಾರ್ಯಪ್ರವರ್ತತೆಯಲ್ಲಿ, ಹಾಗೆ ದೇವತಾ ಆರಾಧನೆಯಲ್ಲಾಗಿತ್ತು. ನಿಜವಾಗಿಯೂ ಕೂಡ ನಾವು ಯೋಚನೆ ಮಾಡಬೇಕಾದ್ದೇನು ಅಂತ ಕೇಳಿದರೆ, ಸರಿಸುಮಾರು ಇತ್ತೀಚಿನ ದಿನಮಾನಗಳಲ್ಲಿ ನೀವು ನೋಡಿ, ಪ್ರತಿಯೊಬ್ಬರಿಗೂ ಕೂಡ ನಾನು ಬ್ಯುಸಿ ಇದ್ದೀನಿ, ನನಗೆ ಕೆಲಸ ಇದೆ, ನನಗೆ ಆ ಒತ್ತಡ ಈ ಒತ್ತಡ ಅಂತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ಕೋತಾ ಇದ್ದೀರಿ. ಇದರಿಂದ ನಾವೇ ಒಂದು ಮಟ್ಟದ ದುರಂತವನ್ನು ತಂದುಕೊಳ್ತಾ ಇದ್ದೇವೇನೋ ಅಂದರೆ ತಪ್ಪಾಗದು ಅನ್ನುವಂಥದ್ದು ನನ್ನ ಭಾವನೆ. ಯಾಕಂತಂದರೆ ನೀವು ನೋಡಿ, ಸಾಮಾನ್ಯವಾಗಿ ಕ್ರಿಶ್ಚಿಯನ್ ಧರ್ಮದವರು ಪ್ರತಿ ಭಾನುವಾರ ಆಯಿತು ಅಂತಾದರೆ ಚರ್ಚಿಗೆ ಹೋಗದೆ ಅವರು ಯಾವ ಕೆಲಸವನ್ನು ಕೂಡ ಮಾಡೋದಿಲ್ಲ. ಜೊತೆಗೆ ಅವರು ಚರ್ಚಿಗೆ ಗೈರಾದಂತಹ ಸಂದರ್ಭದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೂ ಕೂಡ ಮಾಡುವಂತಹ ವ್ಯವಸ್ಥೆಗಳಿಗೆ ಅಡೆತಡೆಗಳು ಉಂಟಾಗುತ್ತೆ ಅಂತಕ್ಕಂಥದ್ದು ಕ್ರಿಶ್ಚಿಯನ್ನವರ ಒಂದು ಅಭಿಪ್ರಾಯಗಳಾಗಿದೆ. ಮುಸಲ್ಮಾನರು ಪ್ರತಿ ಶುಕ್ರವಾರ ಅವನು ಎಷ್ಟೇ ದೊಡ್ಡ ಜನ ಆಗಿರಲಿ ಅಥವಾ ಎಷ್ಟೇ ಕಷ್ಟದಲ್ಲಿದ್ದಂಥ ವ್ಯಕ್ತಿಗಳಾದರೂ ಕೂಡ ತಪ್ಪದಂತೆ ಅವರ ದೇವತಾರಾಧನೆ ನಮಾಜನ್ನು ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ಅವರು ಯಾರೂ ಕೂಡ ಬಿಡ್ತಾ ಇಲ್ಲ. ಹಾಗಿದ್ದರೆ ನಿತ್ಯವೂ ಕೂಡ ಪ್ರಾತಃ ಕಾಲದಲ್ಲಿ ಮಾಡಿದಂತಹ ಪಾಪಗಳನ್ನು ಮಧ್ಯಾಹ್ನದಲ್ಲಿಯೋ, ಮಧ್ಯಾಹ್ನ ಸಂಗ್ರಹ ಮಾಡಿದಂತಹ ಪಾಪಗಳನ್ನು ಸಾಯಂಕಾಲದಲ್ಲೂ ಕೂಡ ಕಳೆಯಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನು ಸನಾತನ ಧರ್ಮ ಸಾರಿ ಹೇಳುತ್ತೆ. ನಾವು ಮೊಬೈಲುಗಳನ್ನು ಬಳಸುವಂಥ ವ್ಯವಸ್ಥೆಗೆ ನಮ್ಮ ಸಮಯವನ್ನು ಮೀಸಲಾಗಿಡ್ತಾ ಇದ್ದೇವೆ ವಿನಃ ಯಾವುದೇ ಕಾರಣಕ್ಕೂ ಕೂಡ ನಾವು ದೇವತಾ ಆರಾಧನೆಯನ್ನು ಮಾಡುವುದರಿಂದ ನಮಗೆ ಆಗುವಂತಹ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆಗುವಂತಹ ಲಾಭಗಳೇನು ಅನ್ನುವಂಥ ವಿಚಾರಗಳನ್ನು ನಾವು ಯಾರೂ ಕೂಡ ಚಿಂತಿಸ್ತಾನೇ ಇಲ್ಲ. ನೀವು ಒಂದು 5 ನಿಮಿಷಗಳ ಕಾಲ ಧ್ಯಾನವನ್ನು, ಪ್ರಾಣಾಯಾಮವನ್ನು ಮಾಡಿದರೆ, ಪ್ರಾಣಾಯಾಮದ ಒಳಗುಟ್ಟೇನು ಅಂತ ಕೇಳಿದರೆ ನಿಮ್ಮ ಆಯುಷ್ಯವನ್ನು ವೃದ್ಧಿ ಮಾಡತಕ್ಕಂಥದ್ದು. ಉಸಿರಾಟವನ್ನು ನಾವು ಎಷ್ಟು ತಡೆ ಹಿಡಿತೇವೆಯೋ ಅಷ್ಟು ನಿಮ್ಮ ಆಯುಷ್ಯ ವೃದ್ಧಿಯಾಗುತ್ತೆ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು. ವೈಜ್ಞಾನಿಕವಾಗಿ ಕೂಡ ಆ ವ್ಯವಸ್ಥೆಗಳು ಸರಿ ಅಂತ ಹೇಳುತ್ತೆ. ಮನಸ್ಸಿನ ಕಂಟ್ರೋಲ್, ಮನಸ್ಥಿತಿಗಳನ್ನು ಸರಿಪಡಿಸಿಕೊಳ್ಳಬೇಕು ಅಂತಾದರೆ ಧ್ಯಾನ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ನಮ್ಮ ಹಿರಿಯರೆಲ್ಲರೂ ಕೂಡ
ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ಮುಖಮಾರ್ಜನೆಯನ್ನು ಮಾಡಿ ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದರು. ತದನಂತರದಲ್ಲಿ ಅವರ ಕಾರ್ಯಪ್ರವರ್ತರಾಗಿ ಅವರ ಕೆಲಸ ಕಾರ್ಯವನ್ನು ಮಾಡಿ ನೆಮ್ಮದಿಯ ಬದುಕನ್ನು ಕಾಣ್ತಾ ಇದ್ದರು. ಆ ಕಾಲದಲ್ಲಿ ಹಣ ಇರಲಿಲ್ಲ, ಆದರೆ ನೆಮ್ಮದಿ ಎನ್ನುವಂಥ ವ್ಯವಸ್ಥೆಗೆ ಯಾವ ಕೊರತೆಗಳು ಕೂಡ ಇರಲಿಲ್ಲ. ಇವತ್ತು ಎಲ್ಲರಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲದೆಗಿದ್ದರೂ ಜೀವನಕ್ಕೆ ಏನೂ ತೊಂದರೆ ಇಲ್ಲದಂತಹ ಪ್ರಕ್ರಿಯೆಗಳಲ್ಲಿ ಹಣವನ್ನು ಪ್ರತಿಯೊಬ್ಬರು ಕೂಡ ಸಂಪಾದನೆ ಮಾಡ್ತಿದ್ದಾರೆ. ಆದರೆ ನೆಮ್ಮದಿ ಎನ್ನುವಂತಹ ಶಬ್ದಗಳು ಯಾರಲ್ಲೂ ಕೂಡ ಇಲ್ಲ. ಯಾಕೆ ಅಂತ ಕೇಳಿದರೆ, ನಮ್ಮ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ದೃಢವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಮನಸ್ಸು ಚೆನ್ನಾಗಿದ್ದರೆ ಮಾತ್ರ ಸಾಧ್ಯ ತಾನೇ. ಮನಸ್ಸನ್ನು ಚೆನ್ನಾಗಿ ಇಟ್ಟುಕೊಳ್ಳಲೇಬೇಕು ಎನ್ನುವಂಥ ಆಲೋಚನೆ ಇದ್ದರೆ ಪ್ರತಿದಿನವೂ ಕೂಡ ಭಗವನ್ ನಾಮಸ್ಮರಣೆಯನ್ನು, ಭಗವಂತನ ಆರಾಧನೆಯನ್ನು ನೀವೆಲ್ಲರೂ ಕೂಡ ಮಾಡಿಕೊಂಡು ಖಂಡಿತ ನಾವೆಲ್ಲರೂ ಕೂಡ ಸುಖವಾಗಿರೋಣ ಅಂತಕ್ಕಂಥ ಮಾತನಾಡುತ್ತಾ ಇನ್ನೂ ಹಲವಾರು ವಿಚಾರವನ್ನು ನಿಮ್ಮ ಎದುರಿಗೆ ತರತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಖಂಡಿತ ನಿಮಗೆ ಇಷ್ಟವಾದಲ್ಲಿ ಈ ಪೇಜನ್ನು ಅಥವಾ ಈ ಒಂದು ವಿಡಿಯೋವನ್ನು ನಿಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತಕ್ಕಂಥ ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ನಿಮಗೆ ನಮಸ್ಕಾರ.